ರಾಮತೀರ್ಥ ರಥಯಾತ್ರೆಗೆ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ರಾಮತೀರ್ಥ ರಥಯಾತ್ರೆಯನ್ನ ಮಾಡಬೇಕು ಅಂತ ತಯಾರಿ ನಡೆಸಿದ್ದಾರೆ. ಇದರ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರದ್ದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ರಥಯಾತ್ರೆ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಜೆಡಿಎಸ್ ರಥಯಾತ್ರೆಯ ರೂಟ್ ಮ್ಯಾಪ್ ಹಾಗಾದ್ರೆ ಏನು, ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಎಷ್ಟು ಜನ ಕಾರ್ಯಕರ್ತರು ಇವ್ರ ಜೊತೆ ಸೇರ್ಕೊಳ್ತಾರೆ, ಕೇವಲ ಜೆಡಿಎಸ್ನ ಕಾರ್ಯಕರ್ತರು ಮಾತ್ರ ಇರ್ತಾರಾ ಅಥವಾ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಥ್ ನೀಡ್ತಾರಾ, ಬಿಜೆಪಿಯ ಹಿರಿಯ ನಾಯಕರು ಯಾರಾದ್ರೂ ಕಾಣಿಸ್ಕೊಳ್ತಾರಾ ಅಂತ ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ರಥಯಾತ್ರೆ ನಡೆಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಈ ರಥಯಾತ್ರೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ, ಹೇಗಿರುತ್ತೆ, ರೂಟ್ ಮ್ಯಾಪ್ ಏನು? ಸಭಾ ಏನು 2023 ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ನಂತರ ಏನು ಜೆಡಿಎಸ್ ಸಾಕಷ್ಟು ತನ್ನ ಸಿದ್ಧಾಂತಗಳಲ್ಲಿ ಬದಲಾವಣೆ ಮಾಡಿಕೊಂಡೇ ಬಂದಿರುವಂತದ್ದು. ಪ್ರಮುಖವಾಗಿ ಏನು ಕಲ್ಲಡ್ಕ ಪ್ರಭಾಕರ್ ಅವರನ್ನು ಕೂಡ ಹಿಂದೆ ಭೇಟಿ ಮಾಡಿದ್ರು. ಜೊತೆಗೆ ದತ್ತಮಾಲಾ ವಿಚಾರದಲ್ಲೂ ಕೂಡ ಸಾಫ್ಟ್ಕಾರನ್ನ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೊಂದಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಏನು ಜನವರಿ 27ರಂದು ರಾಮನ ದೇವಸ್ಥಾನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಿದೆ. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಯೋಜನೆಯನ್ನ ದಳಪತಿಗಳು ಮಾಡಿಕೊಂಡಿರುವಂತದ್ದು. ಏನು ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ರಥಯಾತ್ರೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನ ದಳಪತಿಗಳು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ರೂಪುರೇಷೆಗಳನ್ನು ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಏನು ರಥಯಾತ್ರೆಯನ್ನ ಏನು ಹನುಮನ ಜನ್ಮಸ್ಥಳ ಅಂತ ಹೇಳಿ ಅಂಜನಾದ್ರಿಯನ್ನ ಕರೆಯಲಾಗುತ್ತೆ. ಅಲ್ಲಿಂದ ಆರಂಭವಾಗಿ ನೇರವಾಗಿ ರಾಮನಗರಕ್ಕೆ ಒಂದೇ ದಿನದ ಒಂದು ಪ್ರವಾಸವನ್ನ ಕೈಗೊಳ್ಳುವಂಥದ್ದು, ಆ ಒಂದು ರಥಯಾತ್ರೆಯನ್ನು ಕೈಗೊಳ್ಳುವಂಥದ್ದು. ನಂತರ ರಾಮನಗರ ಸೇರಿದಂತೆ ಏನು ಹಳೆ ಮೈಸೂರು ಭಾಗದಲ್ಲಿರುವಂತಹ ಒಂದು ಜಿಲ್ಲೆಗಳಿಗೆ ಈ ಒಂದು ಯಾತ್ರೆಯನ್ನ ತಲುಪಿಸಿ ನಂತರ ಏನು ರಾಮನಗರದಲ್ಲಿರುವಂತಹ ರಾಮದೇವರ ಬೆಟ್ಟದಲ್ಲಿರುವಂತಹ ಒಂದು ಏನು ನೀರಿನ ಸೆಲೆ ಇದೆ, ಆ ಒಂದು ಸೆಲೆಯ ತೀರ್ಥವನ್ನು ಸಂಗ್ರಹ ಮಾಡಿ ಅದನ್ನ ಅಯೋಧ್ಯೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಜೆಡಿಎಸ್ ನಾಯಕರ ಒಂದು ಪ್ಲಾನ್ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಏನು ಸೆಲೆ ಇದೆ, ಏನು ರಾಮ ಮತ್ತೆ ಸೀತೆ ಒಂದು ವನವಾಸವನ್ನು ಬರ್ತಾರೆ, ಆ ಸಂದರ್ಭದಲ್ಲಿ ಸೀತೆಗೆ ಒಂದು ದಾಹದ ಸಂದರ್ಭದಲ್ಲಿ ಅಲ್ಲಿ ನೀರಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ರಾಮ ಒಂದು ತನ್ನ ಬಾಣಗಳಿಂದ ಒಂದು ಕೊಳವನ್ನ ಸೃಷ್ಟಿ ಮಾಡ್ತಾರೆ. ಆ ಕೊಳ 360 ದಿನಗಳ ಕಾಲ ನೀರಿರುತ್ತೆ. ಇಲ್ಲಿವರೆಗೂ ಕೂಡ ಆ ಒಂದು ಕೊಳದಲ್ಲಿ ನೀರು ಬತ್ತಿದ ಇತಿಹಾಸ ಇಲ್ಲ. ಈ ಒಂದು ತೀರ್ಥ ಮತ್ತು ಅಯೋಧ್ಯೆಗೆ ಸಾಕಷ್ಟು ಲಿಂಕ್ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನೀರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಏನು ಅಯೋಧ್ಯೆಯಲ್ಲಿ ನಡೆಯುವಂತಹ ಒಂದು ಪೂಜಾ ಕೈಂಕರ್ಯಗಳಿಗೆ ಕೊಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ದೇವೇಗೌಡರ ಬಳಿ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಆದ್ರೆ ದೇವೇಗೌಡರು ಏನು ಜನವರಿ 15 ನಂತರ ಈ ಒಂದು ಯಾತ್ರೆ ಆರಂಭ ಮಾಡೋದಕ್ಕೆ ಸೂಕ್ತವಾದ ಸಮಯನ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಈ ಒಂದು ರೂಪುರೇಷೆಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಶಾಸಕರು ಮತ್ತೆ ಜಿಲ್ಲಾ ನಾಯಕರುಗಳ ಒಂದು ಸಭೆಯನ್ನು ಕೂಡ ಕರೆದಿರುವಂತದ್ದು. ಹೀಗಾಗಿ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ಈ ಒಂದು ರಥಯಾತ್ರೆ ಮೂಲಕ ಒಂದು ರಣಕಹಳೆಯನ್ನ ಊದಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.